ಈ ಒಂದು ಪ್ರಶ್ನೆಯನ್ನ ಎಷ್ಟೋ ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ನೀವು ಮಾಡುವಂತ ಮೆಥಡ್ ಈ ಒಂದು ಪ್ರಶ್ನೆಯನ್ನ 30 ಸೆಕೆಂಡ್ ತನಕ ಒಯ್ದ್ರೆ ನಾನ್ ಮಾಡುವಂತ ಮೆಥಡ್ 2 ಸೆಕೆಂಡ್ ಅಲ್ಲಿ ಬರುತ್ತೆ. ಸರ್ ಯಾವ ರೀತಿ ಅಂದ್ರೆ ನೀವು ಮಾಡೋ ಮೆಥಡ್ ಅನ್ನ ನಾನು ಫಸ್ಟ್ ಹೇಳ್ತೀನಿ. ಏನಂದ್ರೆ 10 ವಿದ್ಯಾರ್ಥಿಗಳು ಇರ್ತಾರೆ. ಆ 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 9. ಆ 10 ವಿದ್ಯಾರ್ಥಿಗಳಲ್ಲಿ ಒಬ್ಬ ಶಿಕ್ಷಕ ಬಂದು ಸೇರ್ತಾನೆ. ಅವಾಗ 11 ಜನ ಆಗ್ತಾರೆ, ಸರಾಸರಿ ವಯಸ್ಸು 10 ಆಗ್ತಾರೆ. ಅಂದಾಗ ನೀವೇನ್ ಮಾಡ್ತೀರಿ, ಜಸ್ಟ್ ಈ 10ನ್ನ 9ಕ್ಕೆ ಗುಣಿಸ್ತೀರಿ. 10 × 9 90. ಮತ್ತೆ ಈ ಒಂದು 11ನ್ನ 10ಕ್ಕೆ ಗುಣಿಸ್ತೀರಿ. 11 × 10 110. ಹಾಗೆ 110ರಲ್ಲಿ 90ನ್ನ ಕಳೆದ್ರೆ 20 ಅನ್ನೋದು ಶಿಕ್ಷಕನ ವಯಸ್ಸು 10 ಗೊತ್ತಾಗುತ್ತೆ. ಇದು ಏನೋ ಈಸಿ ಇತ್ತು ಸರ್, ಬಂತು. ಯಾಕಂದ್ರೆ ಸಂಖ್ಯೆಗಳು ಸಣ್ಣ ಪುಟ್ಟ ಇದ್ದು ಬಂದು ಸರ್. ಈಗ ಇದೇ ಒಂದು ಪ್ರಶ್ನೆಯನ್ನ ಈ ರೀತಿ ಕೇಳಿದ್ರು. ಯಾವ ರೀತಿ ಅಂತಂದ್ರೆ 38 ವಿದ್ಯಾರ್ಥಿಗಳ ಒಂದು ಸರಾಸರಿ ವಯಸ್ಸು 41 ಆಗಿದೆ. ಹಾಗಾದ್ರೆ 39 ವಿದ್ಯಾರ್ಥಿಗಳು, ಅದರಲ್ಲಿ ಒಬ್ಬರು ಶಿಕ್ಷಕರು, ಅವರ ಸರಾಸರಿ ವಯಸ್ಸು 42 ಅಂತಂದಾಗ ಏನ್ ಮಾಡಕ್ ಆಗಲ್ಲ. ನಾರ್ಮಲಿ ಮಲ್ಟಿಪ್ಲೈ ಮಾಡ್ತೀನಿ 38 41 ಅಂದ್ರೆ ಬಹಳಷ್ಟು ಟೈಮ್ ತಗೊಂಡ್ಬಿಡುತ್ತೆ. ಅದಕ್ಕೆ ನಾನು ಹೇಳೋ ಟ್ರಿಕ್ ಏನಂದ್ರೆ, ಈ ಒಂದು ಪ್ರಶ್ನೆಗೆ ಇದೇ ಹಿಂದಿನ ಕ್ವಶನ್ ಇಂದ ಬರೋಣ ಸರ್. ನನಗೆ ಇಲ್ಲಿ ಬಂದಿರೋ ಅಂತ ಆನ್ಸರ್ ಎಷ್ಟಿದೆ ಆಗಲೇ 20. ಈಗ ನಾನೇನ್ ಮಾಡ್ತೀನಿ, ಜಸ್ಟ್ ಏನಿಲ್ಲ ಸರ್, ಇದನ್ನು ಕೂಡಿಸ್ರಿ, ಅವಾಗ್ಲೂ ಆನ್ಸರ್ ಬರುತ್ತೆ 20. 10ಕ್ಕೆ 10ನ್ನಾದ್ರೂ ಕೂಡಿಸ್ರಿ, ಅಥವಾ ಈ 9ಕ್ಕೆ 11ನ್ನಾದ್ರೂ ಕೂಡಿಸ್ರಿ, ನಿಮ್ಮ ಉತ್ತರ 20 ಬಂದ್ಬಿಡ್ತು. ಇದೇ ಒಂದು ಪ್ಯಾಟರ್ನ್ ನಾವು ನೆಕ್ಸ್ಟ್ ಕ್ವಶನ್ ಅಲ್ಲಿ ಫಾಲೋ ಮಾಡಿದ್ವಿ ಅಂದ್ರೆ ಏನ್ ಹೇಳುತ್ತೆ ಈ ಕ್ವಶನ್, ಈ 38 ವಿದ್ಯಾರ್ಥಿಗಳ 41, 39 42 ಶಿಕ್ಷಕನ ವಯಸ್ಸು ಕೇಳಿದ್ರೆ 38ಕ್ಕೆ 42 ಆದ್ರೂ ಕೂಡಿಸ್ರಿ, 41ಕ್ಕೆ 39 ಆದ್ರೂ ಕೂಡಿಸ್ರಿ, ಆನ್ಸರ್ ಎಷ್ಟು ಬರುತ್ತೆ 80. ಶಿಕ್ಷಕನ ವಯಸ್ಸು 80. ಇದೇ ರೀತಿ ಸೊ ನಿಮಗೊಂದು ಪ್ರಶ್ನೆ ಕೊಡ್ತೇನೆ, ಆ ಒಂದು ಪ್ರಶ್ನೆಯನ್ನ ಸೊ ನೀವು ಮಾಡಿ.